ಸರ್ ಇವತ್ತು ಎಲ್ಲ ಸುಮಾರು 30 MLA ಡೆಲ್ಲಿಗೆ ಹೋಗ್ತಿದ್ರು ಅಂತಾರೆ ಸರ್. ಏನು ಸರ್ ಮೈನ್ ಡಿಮ್ಯಾಂಡ್ ಏನು? ಮೈನ್ ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತು ಸಾಮಾನ್ಯವಾಗಿ ನಾವು ಹಿರಿಯ ಶಾಸಕರುಗಳು ಏನು 4 ಬಾರಿ 5 ಬಾರಿ ಗೆದ್ದಿರ್ತಕ್ಕಂಥ ಹೆಚ್ಚು ಶಾಸಕರಿದ್ದೀವಿ. ನಾವೆಲ್ಲ ಮೊದಲೇ ನಮಗೂ ಸಿಗುತ್ತೆ ಅಂತ ಭಾಳ ಆಕಾಂಕ್ಷೆನಾಗಿದ್ವಿ. ಹಾಗಾಗಿ ಒಂದು 2 ವರ್ಷ ಕಳೆದ ಮೇಲೆ ತಮಗೆಲ್ಲರೂ ನಾವು ಅನುಕೂಲ ಮಾಡಿಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದರು. ಹಾಗಾಗಿ ಇಲ್ಲಿ ಏನೂ ಆಗಿಲ್ಲ. ನಾವು ಹಾಗಾಗಿ ಹೈಕಮಾಂಡ್ಗೆ ನಮ್ಮ ಮನವಿಯನ್ನು ಸಲ್ಲಿಸೋ ಮುಖಾಂತರ ಮಂತ್ರಿಮಂಡಲವನ್ನು ಪುನರಚನೆ ಮಾಡಿ ನಮಗೊಂದು ಅವಕಾಶ ಕೊಡಿ. ಈಗಾಗಲೇ 3 ವರ್ಷ ಆಗಿದೆ. ನನಗೆ ನಮ್ಮ ಸಿದ್ದರಾಮಯ್ಯನವರು ಮೊದಲೇ ಕೊಟ್ಟಿದ್ದರು. ಕಾರಣಾಂತರದ ಕೈ ತಪ್ಪಿ ವಿಧಾನಸಭೆಯ ಉಪನಾಯಕನಾಗಿ ನನ್ನ ನೇಮಕ ಮಾಡಿದರು. ಆದರೂ ನಾನು ಅದನ್ನು ಒಪ್ಪಲಿಲ್ಲ. ಆಗ ಅವ್ರ ಮನೇಲಿ ನನಗೆ 1 ವರ್ಷ ಕಳೆದ ಮೇಲೆ ನಿಮಗೆ ಖಂಡಿತ ನಾನು ಕೊಡ್ತೀನಿಪ್ಪ ಅಂತ ತಗೊಳ್ಳಿಲ್ಲ. ನನಗೆ MSL ಚೇರ್ಮನ್ನ ಮಾಡಿದರು. ಈಗ 3 ವರ್ಷ ಆಗಿರೋದ್ರಿಂದ ಇರೋದು 2 ವರ್ಷ ಆ ಅವಧಿಗಾರು ನಮಗೆಲ್ಲ ಕೊಡಿ ಅಂತ ಹೇಳುವಂಥ ಮನವಿಯನ್ನು ಹೈಕಮಾಂಡ್ಗೆ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಖರ್ಗೆ ಸಾಹೇಬರು, ಸುರ್ಜಿವಾಲಾ ಇವರಿಗೆಲ್ಲರೂ ಸಲ್ಲಿಸಬೇಕು ಅನ್ನೋ ಇದರ ಒಂದು ಆಕಾಂಕ್ಷೆಯಿಂದ ನಾವೆಲ್ಲ ಕಟ್ಟಾಗಿ 32 ಜನ ಇವತ್ತು ನಾವು ದೆಹಲಿಗೆ 4:15 ಫ್ಲೈಟ್ಗೆ ಹೋಗ್ತೀವಿ. ಅದು ಕೇಳೋದು ನಮ್ಮ ಧರ್ಮ ಮುಂಚೆ ಸಚಿವ ಸಂಪುಟ ಪುನರಚನೆ ಮಾಡ್ತಾರ ಸರ್? ಅಲ್ಲ, ಕೇಳೋದು ನಮ್ಮ ಧರ್ಮ. ಅದಕ್ಕೊಂದು ಡೇಟ್ ಮಾಡಿದ್ವಿ ನಾವು. ಮೊದಲನೇ ದಿವಸ ನಾವೆಲ್ಲ ಸೇರಿ ಕ್ಲಬ್ನಲ್ಲಿ ಎಲ್ಲ ಸಿದ್ದರಾಮಯ್ಯ ಅವ್ರಿಗೆ ತಮ್ಮ ಮನವಿಯನ್ನು ಸಲ್ಲಿಸೋದು, ತದನಂತರ ನಾವು ಹೈಕಮಾಂಡ್ಗೆ ಹೋಗಿ ನಮ್ಮ ಮನವಿಯನ್ನು ಸಲ್ಲಿಸೋದು ಅಂತ ಮಾತಾಗಿತ್ತು. ಅದರಂತೆ ಈಗ ನಾವು ಹೋಗ್ತಾ ಇದ್ದೀವಿ. ಅದು ಆಗೋದು ಬಿಡೋದು ಹೈಕಮಾಂಡ್ ವಿಷಯ. ನಮ್ಮ ಮನವಿಯಿಂದ ಮುಂದಿಡ್ತಕ್ಕಂಥದ್ದು ನಮ್ಮ ಧರ್ಮ. ಹಂಗಾಗಿ ನಾವೆಲ್ಲ ಒಟ್ಟಾಗಿ ಹೋಗ್ತಾ ಇದ್ದೀವಿ. ನಿಮ್ಮ ಬೆಂಬಲಕ್ಕೆ CM ಇದ್ದಾರೆ, ಈ ಥರ ಹೋಗಿ ನೀವು ಹೈಕಮಾಂಡ್ ನಾಯಕರು ರಿಕ್ವೆಸ್ಟ್ ಮಾಡೋದನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು? ಖಂಡಿತ ಇರ್ತಾರೆ. ಹೇಳಿದ್ರೆ ಎಲ್ಲ ಮನ ಮುಟ್ಟಿದೆ ಅವ್ರಿಗೆ, ಗೊತ್ತಾಗಿದೆ. ತಾವು CM ಹತ್ರ ಮಾತಾಡಿದ್ರೆ ಸರ್ ಈ ಥರ ಡೆಲ್ಲಿಗೆ ಹೋಗ್ತಾ ಇದ್ದೀವಿ ಹಿಂಗೆ? ನಾ ಏನು ಹೇಳಿಲ್ಲಪ್ಪ. ಅವರೆಲ್ಲ ಇಲ್ಲ, ನಾವೆಲ್ಲ ತಿಳಿಸಿದ್ದೀವಿ ಬನ್ನಿ ಹೋಗೋಣ ಅಂತಂದರು. ಹೋಗ್ತಾ ಇದ್ದೀವಿ. ಅದೇನು ತಪ್ಪಾಗೇನು ನಾವು ಹೇಳಲ್ವಲ್ಲ. ನಾವು ಅದೇ ಈಗಾಗಲೇ 3 ವರ್ಷ ಕಳೆದಿದೆ, ಇನ್ನು 2 ವರ್ಷ ಮಾತ್ರ ಇದೆ. ನಮ್ಮ ಮೊದಲೇ ಕೊಡಬೇಕಾಗಿತ್ತು. ನೀವು ನಮ್ಮ ಕೈ ತಪ್ಪಿರೋದು ಎಲ್ಲರೂ ನಮ್ಮನ್ನು ಪರಿಗಣಿಸಿ ಮುಂದಿನ 2 ವರ್ಷದ ಅವಧಿಗಾರ ನಮಗೆ ಮಂತ್ರಿಮಂಡಲದ ಅವಕಾಶ ಕಲ್ಪಿಸ್ಕೊಡಿ. ಮುಖ್ಯವಾಗಿ ನನಗಂತೂ ಕೊಡಲೇಬೇಕು. ನಾನು ರಾಜ್ಯದಲ್ಲೇ 4ನೇ ಬಾರಿ ಗೆದ್ದಿರ್ತಕ್ಕಂಥ ಒಬ್ಬ ಹಿಂದುಳಿದ ವರ್ಗದ ಉಪ್ಪಾರ ಜನಾಂಗ ಏಕೈಕ ಒಂದು ಸಮಾಜದ ಒಬ್ಬನೇ ಶಾಸಕ ಇದ್ದೀನಿ. ಹಾಗಾಗಿ ನಮ್ಮ ಸಮಾಜವನ್ನು ಪರಿಗಣಿಸಿ, ನನ್ನ ಹಿರಿತನವನ್ನು ಪರಿಗಣಿಸಿ ಕೊಡಬೇಕಾಗ್ತದೆ. ಕೊಡ್ತಾರೆ ಅಂತ ಆಸೆಭಾವನೆಗೆ ಹೋಗ್ತಾ ಇದ್ದೀನಿ. MLA ಹೋಗಿದ್ರು ಸರ್, ಅವ್ರಿಗೆ ಸುರ್ಜೇವಾಲಾ ಬಿಟ್ಟರೆ ಯಾರ ಅಪಾಯಿಂಟ್ ಸಿಗ್ಲಿಲ್ಲ. ಅಪಾಯಿಂಟ್ಮೆಂಟ್ ತಗೊಂಡಿದ್ದೀರಾ? ಇಲ್ಲಿ ಅದು ನನಗೆ ಗೊತ್ತಿಲ್ಲ. ನಮ್ಮ ಅಶೋಕ್ ಪಟ್ಟಣ ಶೆಟ್ಟಿ ಅವರೆಲ್ಲ ಅದನ್ನು ಮಾಡಿದ್ದಾರೆ. ಹಾಗಾಗಿ ನನಗೆ ಫ್ಲೈಟ್ ಬುಕ್ ಮಾಡಿದ್ದೀವಿ, ನೀನು ಬರಬೇಕು ಅಂತ ಹೇಳಿ ಅದಂತ ಬಂದಿದ್ದೀನಿ. CM DCM ಕೇಳಿ ಏನೋ ಪ್ರಯೋಜನ ಆಗಿಲ್ಲ, ಹಂಗಾಗಿ ಹೈಕಮಾಂಡ್ ಕೇಳಲ್ಲ ಅಂತಾರೆ. ಅವ್ರಿಗೆ ವಿಷಯ ಮುಟ್ಟಿದೆ. ಬಸವನವರು ಎಲ್ಲ ಒಂದು ಕಡೆ ನೀವು ಹೈಕಮಾಂಡ್ಗೂ ತಿಳಿಸಿ ಅಂತ ಹೇಳಿರಬೇಕು. ಆ ದೃಷ್ಟಿಯಿಂದ ಹೋಗ್ತಾ ಇದ್ದೀನಿ. ಈಗ ಅದನ್ನು ಹೇಳೋಕ್ಕಾಗಲ್ಲ. ಅದು ನಮ್ಮ ನಾಯಕರ ವಿಷಯ. ಅದು ಈಗ ಎಲ್ಲರೂ ಕೂಡ ನೀವು ಆರಂಭದಲ್ಲೇ ನಿಮಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಎಲ್ಲ ಹೇಳಿದ್ರು. ಅವಾಗೇನಾದ್ರೂ ಭರವಸೆ ಕೊಟ್ಟಿದ್ದ ಸಂಪುಟ ಪುನರಚನೆ ನಿಮ್ಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರೆ? 1 ವರ್ಷಕ್ಕೆ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದು ನಮ್ಮ ಮುಖ್ಯಮಂತ್ರಿಗಳು. ಏನು ನಾನು ವಾದ ಮಾಡಿದೆ ಅವ್ರ ಮನೇಲಿ. ಸರ್, ಈಗ ನನಗೆ ಯಾಕಿಂತ ಅನ್ಯಾಯ ಆಯಿತು. ನಾನು 4 ಬಾರಿ ಗೆದ್ದಿದ್ದೀನಿ. ಮತ್ತು ನಾನೀಗ ಒಂದೇ ಸಮಾಜದ, ನಮ್ಮ ಸಮಾಜದಲ್ಲಿ ಯಾರೂ ಇಲ್ಲ, ರಾಜಕೀಯವಾಗಿ ನಾವು ಇಲ್ಲ. ಯಾವುದೇ ಒಂದು ಸಮಾಜ ಮೇಲೆ ಬರಬೇಕಂದ್ರೆ ರಾಜಕೀಯದ ಒಂದು ಅವಶ್ಯಕತೆಯೂ ಇರ್ತದೆ ಅಂಥೇಳಿ ಅವ್ರ ಮನೇಲಿ, ಇಲ್ಲಪ್ಪ ನಾನೇ ನಿನಗೆ ಕೈ ತಪ್ಪಿಸ್ತಿ, ಏನು ತಿಳ್ಕೊಳಕ್ಕೆ ಹೋಗಬೇಡ, ಇನ್ನು 1 ವರ್ಷ ಕಳೀತಿದ್ದಾಗ ನಿನಗೆ ಕೊಡ್ತೀನಿ ಅನ್ನೋ ಮಾತನ್ನು ಸಿದ್ದರಾಮಯ್ಯ ಸಾಹೇಬರು ಹೇಳಿದರು. ಹಾಗಾಗಿ ಅದನ್ನು ಕೇಳಕ್ಕೆ ಹೊರಟಿದ್ದೀವಿ. CMಗೆ ಪರಮಾಧಿಕಾರ ಇದೆ ಸಚಿವ ಸಂಪುಟ ಪುನರಚನೆ ಮಾಡೋಕ್ಕೆ ಅಂತ ಹೇಳ್ತಾರೆ. ನೀವೆಲ್ಲ ಇಲ್ಲಿ ಅಧಿಕಾರ ಇಲ್ಲ, ಹೈಕಮಾಂಡ್ ಹತ್ರನೇ ಇದೆ ಅಂತ ಹೋಗ್ತಾ ಇದ್ದೀರಾ? ನಿಮಗೆ ಗೊತ್ತಿಲ್ಲದ ಏನಿದೆ, ನಮ್ಮಲ್ಲಿ ಕೆಲವೆಲ್ಲ ವ್ಯತ್ಯಾಸಗಳಿದ್ದಾವೆ. ಹಾಗಾಗಿ ಅಲ್ಲಿ ಹೋಗ್ತಾ ಇದ್ದೀವಿ. ಮೊದಲನೇ ಬಾರಿ ಗೆದ್ದವ್ರಿಗೂ ಕೂಡ ನಾವು ಕ್ಯಾಬಿನೆಟ್ ಸೇರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅವರು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಎಲ್ಲರೂ ಅಧಿಕಾರ ಆದ್ಮೇಲೆ ಕೇಳೋದು ಧರ್ಮ, ಕೊಡೋದು ಬಿಡೋದು ಹೈಕಮಾಂಡ್ ಬಿಡಿ. ಹಾಗಂತ ಅವ್ರಿಗೇನು ಕೊಡ್ಬೇಡಿ ಅಂತ ನಾವು ಹೇಳೋಕ್ಕಾಗಲ್ಲ. ಅದು ನೀವು ಸಭೆ ಸೇರೋರಿಗೆ ಎಷ್ಟು ಜನ ಕೇಳ್ತಾ ಇದ್ದೀರಿ ಸರ್? ನಾವೆಲ್ಲ ಕೇಳ್ತೀವಿ. ಒಟ್ಟಿನಲ್ಲಿ ಯಾರು ಕೊಡ್ತಾರೋ ಕೊಡಲಿ. ಸರ್, ಇಡೀ ಸಂಪುಟನೇ ರಿಷಫಲ್ ಮಾಡಬೇಕಾ ಅಥವಾ ಯಾರು ಅಸಮರ್ಥರಿದ್ದಾರೆ ಅವ್ರನ್ನ ತೆಗಿಬೇಕು ಅಂತ? ಹೈಕಮಾಂಡ್ಗೆ ಯಾವ ರೀತಿ ತೋಚೋ ಆ ರೀತಿ ಮಾಡಿ ಕೊಡಲಿ. ಹೀಗೆ ಮಾಡಿ ಅಂತ ಹೇಳಕ್ಕೆ ನಮ್ಗೆ ಅದ ಪರಮಾಧಿಕಾರ ನಮ್ಗೆ ಯಾರಿಗೂ ಇಲ್ಲ. ಕೇಳಬೇಕು ಅಷ್ಟೇ, ಕೇಳ್ತಾ ಇದ್ದೀವಿ. ಮುಂದೆ ಅವರು ಯಾವ ರೀತಿ ಮಾಡಿ ನಮ್ಗೆ ಅವಕಾಶ ಕಲ್ಪಿಸ್ತಾರೋ ರೀತಿ ಕಲ್ಪಿಸ್ಕೊಡಿ. ಮಾಡಿದಾರೆ ಸಚಿವರ ಬಗ್ಗೆ ಎಲ್ಲ ಸಾಕಷ್ಟು ಕಂಪ್ಲೇಂಟ್ ಹೇಳಿದ್ರಿ, ಹಿಂದೇನು ಶಾಸಕಾಂಗ ಸಭೆಗಳಲ್ಲೆಲ್ಲ ಮಾತಾಡಿದ್ದಾರೆ.
ಈಗ ಯಾರು ಕೈ ಬಿಡಬೇಕು ಅಂತ ಏನಾದ್ರು ದೂರ ನೀವು ಭೇಟಿಯಾದಾಗ ಇಲ್ಲ ಅದೆಲ್ಲ ನಮ್ಮ ಹೈಕಮಾಂಡ್ಗೂ ಗೊತ್ತಿರ್ತದೆ, ನಮ್ಮ ನಾಯಕರುಗಳಿಗೂ ಗೊತ್ತಿರ್ತದೆ. ಅವರು ಅದು ಯಾರನ್ನ ಬಿಡ್ಬೇಕು ಬಿಡ್ತಾರೆ, ಯಾರು ಕೊಡ್ಬೇಕು ಅವ್ರು ಕೊಡ್ತಾರೆ. ಸರ್, ಈಗ ನಾಯಕತ್ವ ಬದಲಾವಣೆ ವಿಚಾರವಾಗಿ ಏನಾದರೂ ನೀವು ಹೈಕಮಾಂಡ್ ನಾಯಕರಿಗೆ ಗಮನ ಸೆಳೆಯುವ ಪ್ರಯತ್ನ ಅದನ್ನು ನಾವು ಯಾರು ಹೇಳಲ್ಲ. ಅದೆಲ್ಲ ಏನಿದ್ರು ಅದು ಹೈಕಮಾಂಡ್ ಬಿಟ್ಟ ವಿಷಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.